ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಖರಾಬ್ ಭೂಮಿ ಎಂದರೇನು ಎಂಬುವ ವಿಷಯದ ಬಗ್ಗೆ ಇಲ್ಲಿ ಚರ್ಚಿಸೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಇಲ್ಲಿ ಮೊದಲನೇದಾಗಿ ನೋಡುವುದಾದರೆ ಖರಾಬ್ ಭೂಮಿ ಎಂದರೇನು? ಈ ಕೃಷಿ ಕಾರ್ಯಗಳಿಗೆ ಅಥವಾ ಉಳುಮೆಗೆ ಯೋಗ್ಯವಲ್ಲದಂತಹ ಭೂಮಿಯನ್ನು ಇಲ್ಲಿ ನಾವು ಖರಾಬ್ ಭೂಮಿ ಅಂತ ಕರೆಯಲಾಗುತ್ತದೆ. ಈ ಖರಾಬ್ನಲ್ಲಿ ಎರಡು ಪ್ರಕಾರಗಳನ್ನಾಗಿ ಕಾಣಬಹುದಾಗಿದೆ. ಮೊದಲನೇದಾಗಿ ಅಖರಾಬ್ ಮತ್ತು ಎರಡನೇದಾಗಿ ಬಖರಾಬ್. ಇಲ್ಲಿ ಅಖರಾಬ್ ಬಗ್ಗೆ ನೋಡುವುದಾದರೆ ಅಖರಾಬ್ನಲ್ಲಿ ಉಳುಮೆ ಮಾಡಲು ಆಗದೇ ಇರುವಂತಹ ಭೂಮಿಯಾಗಿರಬಹುದು. ಅದೇ ರೀತಿಯಾಗಿ ಎರಡನೆಯದಾಗಿ ನಕಾಶೆ ಹೊಂದಿದ್ದು ಖರೀದಿ ಪತ್ರದಲ್ಲಿ ಇದ್ದು ಅದಕ್ಕೆ ವಿಸ್ತೀರ್ಣ ಹೊಂದಿದ್ದು ಮತ್ತು ತೆರಿಗೆಗೆ ವ್ಯಾಪ್ತಿಯೊಳಗೆ ಬರದಿರುವಂತಹ ಭೂಮಿ ಇದಾಗಿರುತ್ತದೆ. ಉದಾಹರಣೆಗೆ ನೋಡುವುದಾದರೆ ನಾಲೆ, ಗುಡ್ಡ, ಪಾಳು ಜಮೀನು ಮತ್ತು ಮಡ್ಡಿ ಜಮೀನು ಇವು ಅಖರಾಬ್ಗೆ ಉದಾಹರಣೆಗಳಾಗಿವೆ. ಎರಡನೆಯದಾಗಿ ಬಖರಾಬ್. ಇಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಬಿಟ್ಟುಕೊಟ್ಟಂತಹ ಜಮೀನುಗಳಾಗಿರುತ್ತವೆ. ಉದಾಹರಣೆಗೆ ರಸ್ತೆ, ಕಾಲುದಾರಿಯಾಗಿರಬಹುದು, ಸ್ಮಶಾನವಾಗಿರಬಹುದು ಅಥವಾ ಹಳ್ಳವಾಗಿರಬಹುದು. ಇವುಗಳು ಬಖರಾಬ್ಗೆ ಉದಾಹರಣೆಗಳಾಗಿವೆ. ಈ ಖರಾಬ್ ಭೂಮಿಯ ಬಗ್ಗೆ ಪಹಣಿ ಪತ್ರದಲ್ಲಿ ಈ ಕಾಲಂನಲ್ಲಿ ಪೂಟ್ ಖರಾಬ್ ಅ ಮತ್ತು ಪೂಟ್ ಖರಾಬ್ ಬ ಎಂದು ಇಲ್ಲಿ ಗುರುತಿಸಲಾಗುತ್ತದೆ. ಇದಿಷ್ಟು ಖರಾಬ್ ಭೂಮಿಯಲ್ಲಿ ಬರುವಂತಹ ಪ್ರಕಾರಗಳಾಗಿವೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿರಿ. ಧನ್ಯವಾದಗಳು.